ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಈ ದಿನದಲ್ಲಿ ದೇವರಾದ ಯೇಸು ನಿಮ್ಮೊಟ್ಟಿಗೆ ಒಂದು ವಿಶೇಷವಾದ ಕಾರ್ಯವನ್ನು ಮಾತನಾಡಲಿದ್ದಾರೆ. ಆದ್ದರಿಂದ ಈ ವಾಕ್ಯಗಳನ್ನು ಗಮನವಾಗಿ ಕೇಳಿರಿ. ಅದಕ್ಕೆ ಮುಂಚೆ ಈ ಬೆಟ್ಟ ಪ್ರದೇಶ ಕಾಣುತ್ತಾ ಇದೆ, ಇದು ಎಲ್ಲಿ ಎಂದು ಕೇಳುತ್ತೀರಾ? ಈ ಬೆಟ್ಟ ಪ್ರದೇಶವು ಸೌತ್ ಆಫ್ರಿಕಾದಲ್ಲಿ ಕೇಪ್ ಟೌನ್ ಪಟ್ಟಣದಲ್ಲಿ ಸಮುದ್ರ ತೀರಕ್ಕೆ ಅಂಟಿಕೊಂಡಂತೆ ಈ ಬೆಟ್ಟದ ಸಾಲು ಇದೆ. ಹಿಂದೆ ನೋಡುತ್ತಾ ಇದ್ದೀರಲ್ಲ, ಬೆಟ್ಟದ ಶಿಖರಗಳು ಅದು 12 ಇವೆ. ಆದ್ದರಿಂದ ಈ ಸ್ಥಳಕ್ಕೆ ಹೆಸರು 12 ಅಪೋಸ್ತಲರು 12 ಅಪೋಸ್ತಲ್ಸ್ ಎಂಬುದಾಗಿ ಈ ಒಂದು ಬೆಟ್ಟಗಳಿಗೆ ಹೆಸರು ಇಟ್ಟಿದ್ದಾರೆ. ಅಂದರೆ ಯೇಸುಕ್ರಿಸ್ತನಿಗೆ 12 ಅಪೋಸ್ತಲರು ಶಿಷ್ಯರಾಗಿ ಇದ್ದಾರಲ್ಲ, ಅದನ್ನು ನೆನಪಿಸಿಕೊಳ್ಳುವಂತೆಯೇ ಈ ಒಂದು ಬೆಟ್ಟದ ಸಾಲಿಗೆ 12 ಅಪೋಸ್ತಲ್ಸ್ ಎಂಬುದಾಗಿ ಹೆಸರನ್ನು ಇಟ್ಟಿದ್ದಾರೆ. ನನಗೆ ಪ್ರಿಯರಾದವರೇ, ಈ ಸ್ಥಳ ಬಹಳ ಸುಂದರವಾಗಿದೆ. ಒಂದು ಕಡೆ ಸಮುದ್ರ, ಅದನ್ನು ಅಂಟಿಕೊಂಡಂತೆ ಈ ಬೆಟ್ಟಗಳು ಬಹಳ ಸುಂದರವಾಗಿದೆ. ಈ ದೇಶದಲ್ಲಿ ಈ ರೀತಿಯೆಲ್ಲ ಹೆಸರನ್ನು ಇಟ್ಟಿದ್ದಾರಾ ಎಂಬುದಾಗಿ ಯೋಚಿಸುತ್ತೀರಾ? ಅಂದರೆ ಈ ಸೌತ್ ಆಫ್ರಿಕಾದಲ್ಲಿ 60 ಮಿಲಿಯನ್ ಜನರು ವಾಸವಾಗಿ ಇದ್ದಾರೆ. ಅವರಲ್ಲಿ 45 ಮಿಲಿಯನ್ ಜನರು ಕ್ರೈಸ್ತರು. ಅಂದರೆ 80% ಕ್ರೈಸ್ತರಾಗಿ ಇದ್ದಾರೆ. ದೇಶವನ್ನು ಆಳುವಂತ ಪ್ರೆಸಿಡೆಂಟ್ ಕೂಡ ಒಬ್ಬ ಕ್ರೈಸ್ತರು. ಸುಮಾರು 2 ಲಕ್ಷಕ್ಕೂ ಹೆಚ್ಚಿನ ಸಭೆಗಳು ಈ ದೇಶದಲ್ಲಿ ಇವೆ. ಆದ್ದರಿಂದ ಈ ದೇಶದ ಎಲ್ಲೆಡೆ ಕೂಡ ಹೇರಳವಾದ ದೇವ ಜನರನ್ನು ನೋಡಲು ಸಾಧ್ಯ. ಹಾಗಾಗಿ ಈ ಬೆಟ್ಟಗಳಿಗೆ ಈ ರೀತಿ ಹೆಸರನ್ನು ಇಟ್ಟಿರುವಂಥದ್ದು ಒಂದು ಆಶ್ಚರ್ಯವಾದ ವಿಷಯ ಅಲ್ಲ. ಸರಿ, ಇಂದು ದೇವನೊಟ್ಟಿಗೆ ಏನು ಮಾತನಾಡಲು ಬಯಸುತ್ತಾ ಇದ್ದಾರೆ ಅದು ತಾನೇ ಮುಖ್ಯ. ಸತ್ಯ ವೇದದಲ್ಲಿ ಯೆರೆಮೀಯ 20ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಒಬ್ಬ ಭಕ್ತನು ಹೇಳುತ್ತಾನೆ, ಯೆಹೋವನಾದರೋ ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾನೆ, ಆದುದರಿಂದ ನನ್ನ ಹಿಂಸಕರು ಗೆಲ್ಲದೆ ಮುಗ್ಗರಿಸುವರು. ಇಂದು ನಿಮ್ಮ ಜೀವಿತದಲ್ಲಿ ಭಯಂಕರವಾದ ಸಮಸ್ಯೆ, ಭಯಂಕರವಾದ ಹೋರಾಟ, ಈ ರೀತಿ ಭಯಂಕರವಾದ ಒಂದು ವ್ಯಾಧಿ ಬಂದಿತ್ತು. ಈ ಮನುಷ್ಯರು ಭಯಂಕರವಾಗಿ ನನಗೆ ವಿರೋಧವಾಗಿ ಯುದ್ಧ ಮಾಡುತ್ತಾರೆ. ಕೆಲಸ ಮಾಡೋ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ಭಯಂಕರವಾಗಿ ನನ್ನನ್ನು ವಿರೋಧಿಸುತ್ತಾರೆ. ಈ ಮಾತುಗಳನ್ನು ನಾವು ಉಪಯೋಗಿಸುತ್ತೇವಲ್ಲವ? ಅನೇಕರು ಹಾಗೆ ಉಪಯೋಗಿಸುತ್ತಾರೆ. ಭಯಂಕರವಾಗಿದೆ ಈ ಸಮಸ್ಯೆ ಎಂಬುದಾಗೆಲ್ಲ ಹೇಳುತ್ತಾರೆ. ಭಯಂಕರ ಎಂಬಂತ ಈ ಪದವು ನಮ್ಮನ್ನು ಭಯಪಡಿಸುವಂತ ಒಂದು ವಿಷಯವಾಗಿದೆ. ಆದರೆ ಮತ್ತೊಂದು ಕಡೆ ನೋಡಿದರೆ ನಮ್ಮ ದೇವರು ಭಯಂಕರವಾದವನು. ಆತನು ಭಯಂಕರ ಕಾರ್ಯಗಳನ್ನು ಮಾಡುವವನು. ತನ್ನ ಜನರಿಗೋಸ್ಕರ ಸಮುದ್ರವನ್ನು ಬೇಕಾದರೂ ವಿಭಾಗಿಸಿ ಭಯಂಕರವಾದ ಕಾರ್ಯವನ್ನು ಮಾಡುವರು. ಆ ಸಮುದ್ರದೊಳಗೆ ಶತ್ರುಗಳ ಸೈನ್ಯವನ್ನು ಮುಳುಗಿಸಿ ಬಿಟ್ಟು ಭಯಂಕರವಾದ ಜಯವನ್ನು ಕೊಡುವರು. ಆತನು ಭಯಂಕರನಾದ ದೇವರು. ಆತನು ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾನೆ ಎಂಬುದಾಗಿ ಒಬ್ಬ ಭಕ್ತನು ಹೇಳುತ್ತಾನೆ. ನೀವು ಹೇಳಬೇಕು, ಕರ್ತನು ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾನೆ. ಆದ್ದರಿಂದ ನನಗೆ ವಿರೋಧವಾಗಿ ಎದ್ದೇಳುವ ಶತ್ರುಗಳು ನಾಚಿಕೆಪಟ್ಟು ಹೋಗುವರು. ಹೇಗೆ ಜಯಿಸಲು ಸಾಧ್ಯ? ಅವರು ಎಷ್ಟೇ ಭಯಂಕರವಾಗಿ ಎದ್ದು ಬಂದರೂ ನನ್ನ ದೇವರು ಭಯಂಕರ ಶೂರನಾಗಿ ನನ್ನ ಸಂಗಡ ಇರುವುದರಿಂದ ನನ್ನನ್ನು ಜಯಿಸಲು ಆಗದು. ಅವರು ಮುಗ್ಗರಿಸಿ ಸೋಲುವರು, ಅವಮಾನ ಪಡುವರು ಎಂಬುದಾಗಿ ಭಕ್ತನು ಹೇಳುತ್ತಾನೆ. ಈ ರೀತಿ ಅನೇಕ ಸಂಭವಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿವೆ. ನಿಮ್ಮ ಜೀವಿತದಲ್ಲಿ ಕೂಡ ಇಂದು ಯಾವುದೋ ಒಂದು ಕಾರ್ಯ ನಿಮ್ಮನ್ನು ಭಯಪಡಿಸುವಂತ ದೊಡ್ಡ ಸಮಸ್ಯೆಯಾಗಿ ಬಂದಿದೆ. ಆದರೆ ದೇವರು ಹೇಳುತ್ತಾರೆ, ಅದೆಲ್ಲ ಏನು ಅಲ್ಲದಂತೆ ಆಗಿಬಿಡುತ್ತದೆ. ನೀವು ಭಯಪಡುವ ಹಾಗೆ ಏನೂ ನಡೆಯುವುದಿಲ್ಲ. ಅವುಗಳನ್ನು ಏನು ಅಲ್ಲದಂತೆ ಮಾಡುವ ಭಯಂಕರನಾದ ದೇವರು ನಿಮ್ಮ ಸಂಗಡ ಇದ್ದಾರೆ. ನೀವು ಅದನ್ನು ನಂಬಿ, ನನ್ನ ದೇವರು ಭಯಂಕರನಾದ ಶೂರನಾಗಿ ನನ್ನ ಸಂಗಡ ಇದ್ದಾನೆ, ಆದ್ದರಿಂದ ನನ್ನ ಶತ್ರುಗಳು ನನ್ನನ್ನು ಜಯಿಸಲು ಆಗದು. ಈ ಸಮಸ್ಯೆ ನನ್ನನ್ನು ಜಯಿಸಲು ಆಗದು. ಈ ವ್ಯಾಧಿ ನನ್ನನ್ನು ಅಡಗಿಸಲು ಆಗದು. ಈ ಭಯಂಕರವಾದ ಅವಶ್ಯಕತೆಗಳು ಅಡಗಿಸುವುದಕ್ಕೆ ಆಗದು. ಯಾಕೆಂದರೆ ನನ್ನ ದೇವರು ಭಯಂಕರವಾದ ಕಾರ್ಯಗಳನ್ನು ಮಾಡುವವರು. ನೀವು ನಂಬುತ್ತೀರಾ? ಹಾಗೆ ಹೇಳುವಿರಾ? ಹಾಗೆ ಹೇಳಿದ ಕೂಡಲೇ ಕಾರ್ಯಗಳು ಬದಲಾಗುತ್ತವೆ. ನೋಡಿರಿ, ದೇವರೇ, ನೀವು ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದೀರಿ. ಆದ್ದರಿಂದ ನನ್ನನ್ನು ಭಯಪಡಿಸುವಂತ ಯಾವ ಭಯಂಕರಗಳು ನನ್ನನ್ನು ಜಯಿಸಲು ಆಗದು. ಯೇಸುವಿನ ನಾಮದಲ್ಲಿ ಅವುಗಳನ್ನು ನಾನು ಜಯಿಸುತ್ತೇನೆ. ನನಗೆ ವಿರೋಧವಾಗಿ ಎದ್ದೇಳುವಂತ ಭಯಂಕರವಾದ ಶತ್ರುಗಳು ಚದುರಿಸಲ್ಪಡುತ್ತಾರೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.